ಆಡಿಯನ್ಸ್ ಯಾವಾಗಲೂ ಕರೆಕ್ಟ್. ಹ್ಮ್ ಅವ್ರಿಗೆ ಆಮೇಲೆ ಇನ್ನೊಂದೇನಂದ್ರೆ ನಾನು ಮೊದಲು ಅನ್ಕೋತಿದ್ದೆ ಆಡಿಯನ್ಸ್ ಯಾಕೆ ಹೇಳಲ್ಲ ನಮ್ಗೆ ಯಾಕೆ ಇಷ್ಟ ಆಗಿಲ್ಲ ಅಂತ. ಹ್ಮ್ ಗೊತ್ತಾಗಲ್ಲ, ಫಿಲ್ಮ್ ಮೇಕರ್ಸ್ಗೆ ಗೊತ್ತಾಗಲ್ಲ, ಆಡಿಯನ್ಸ್ಗೆ ಏನು ಗೊತ್ತಾಗುತ್ತೆ, ಬಟ್ ಅವ್ರಿಗೆ ಫೀಲ್ ಆಗುತ್ತೆ ಹ್ಮ್ ಈ ಕಂಟೆಂಟ್ ನನಗೆ ಟಚ್ ಆಯ್ತು. ಹ್ಮ್ ಇವಾಗ ಅಲ್ಲೂ ನೋಡಿ, ನಾನು ಹೇಳಿದ 2 ಎಲಿಮೆಂಟ್ ಇದೆ ಸೂಫ್ರಮ್ ಸೋನಲ್ಲಿ. ತಾಯಿ ಹೌದು. ತಾಯಿ ಎಲಿಮೆಂಟ್ ಇದೆ. ಹ್ಮ್ ಆಮೇಲೆ ಅವನು ಡೆಲಮ, ಅವನು ತನ್ನ ಹುಡುಗಿ ಸ್ನಾನ ಮಾಡೋದನ್ನ ಕದ್ ನೋಡಕ್ ಹೋದವನು ಸಿಕ್ಕಾಕೊಂಡ, ಹೆಂಗಿಲಿಂದ ತಪ್ಪಿಸ್ಕೊಳ್ಳಿ ಅಂದ್ಬಿಟ್ಟು ಮೈ ಮೇಲೆ ದೆವ್ವ ಬಂದಿದೆ ಅಂತ ಆಡ್ಬಿಟ್ಟ. ಹೌದು. ಇಕ್ಕಟ್ಟಿಗೆ ಸಿಕ್ಕಾಕೊಂಬಿಟ್ಟ ಅಲ್ಲಿ. ಅದು ಈಸಿ, ಇಕ್ಕಟ್ಟಿಗೆ ಸಿಕ್ಕಾಕ್ಸೋದು ಈಸಿ. ಹ್ಮ್ ಬಟ್ ಆ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಅವ್ನಿಗೆ ನೆಕ್ಸ್ಟ್ ಡೆಲಮ ಏನ್ ಕೊಡ್ತಾರೆ ಅಂದ್ರೆ, ಇವಳು ತಾಯಿ ಅಂತ ಬಂದು ಮಾತಾಡ್ಸ್ತಿದ್ದಾಳೆ. ಅವನು ಆಯ್ತು ಮಾತಾಡ್ಸ್ಕೊಳಮ್ಮ ನೀನು, ನಾ ಅನ್ಕೊಂಡು ನನ್ಗೇನು ನನಗದಕ್ಕೂ ಸಂಬಂಧ ಇಲ್ಲ ಅಂತ. ಬಟ್ ಅವಳು ಕತೆ ಕೇಳ್ತಾ 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 ಅವನಿಗೆ ನಾನು ಏನಾದ್ರು ಮಾಡ್ಬೇಕಲ್ಲ ಅನ್ಸುತ್ತೆ. ಕನೆಕ್ಟ್. ಸೊ ಈಗ ನಿಜವಾದ ಸುಲೋಚನಾ ಮೈ ಮೇಲೆ ಬಂದು ಅವನು ಹೋಗಿ ಏನಾದ್ರು ಅವಳನ್ನ ಕಾಪಾಡೋದಕ್ಕೆ ಹೋದ್ರೆ ಇನ್ನೂ ಬ್ರ್ಯಾಂಡ್ ಆಗ್ತಾರೆ ಜನ. ಸೊ ಆ ಡೈಲಮ ಇದೆ ಅವನ್ಗೆ, ನನಗೆ ಮಾಡಿದ್ರೆ ಬಟ್ ಸ್ಟಿಲ್ ಆದ್ರೂ ರಿಸ್ಕ್ ತಗೊಂಡ್ಬಿಡ್ತಾನೆ. ಬಂದಿದೆ ಅಂತ ಇಷ್ಟ ದಿನ ನಾನು ಒದ್ದಾಡ್ತಾ ಇದ್ದೀನಿ ಇದರಿಂದ ಹೊರಗೆ ಹೋಗ್ಬೇಕು ಅಂತ. ಆಯ್ತು, ಜನ ಹಿಂಗೆ ಅನ್ಕೊಂಡ್ಬಿಡ್ಲಿ, ನನ್ನ ಮೇಲೆ ಬರುತ್ತೆ ಅಂತಾನೆ ಅನ್ಕೊಳ್ಳಿ, ತೊಂದರೆ ಇಲ್ಲ. ನಾನು ಈ ಹುಡುಗಿಗೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಮೈ ಜುಮ್ ಅಂದ್ಬಿಡ್ತು. ಹೌದು, ಕತೆ ಎಲ್ರಿಗೂ ಕನೆಕ್ಟ್ ಆಯ್ತು.